ಮಾಡ್ಬೇಕಾ? ಎಲ್ಲಿ ನಮ್ ಹಿತಾಪಟ್ಟಿ ಕಾಣಿಸ್ತಿಲ್ಲ, ಇನ್ನು ಎದ್ದಿಲ್ಲ ಅನ್ಸುತ್ತೆ. ನಮ್ ಹಿತ ವಿಷಯ ನಿಮಗ್ ಗೊತ್ತಾದ್ರೆ ಆಶ್ಚರ್ಯ ಪಡ್ತೀರಾ. ಹೌದಾ? ಏನದು? ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಶರತ್. ಇವತ್ತೇನು ಇಷ್ಟು ಬೇಗ ಆಫೀಸಿಗೆ ಹೊರಟಿದ್ಯಾ? ಹ್ಞೂ, ಸ್ವಲ್ಪ ಬೇಗ ಎದ್ಬಿಟ್ಟೆ, ಹಂಗಾಗಿ ಬೇಗ ಹೋಗೋಣ ಅಂತ. ಏನು ಇಬ್ಬರೇ ಕೂತ್ಕೊಂಡಿದ್ದೀರಾ? ಅತ್ತೆ ಮಾವ ಕಾಣಿಸ್ತಾ ಇಲ್ಲ? ಅಮ್ಮ ಪ್ರಾಣಿ, ಈ ಸೊಂಟ ನೋವು ಯಾವಾಗ ಸರಿ ಹೋಗುತ್ತೋ ಭಗವಂತ. ಅರ್ಥ ಆಗುತ್ತೆ ಕಣೆ. ನೀನು ಅವತ್ತು ಅಕ್ಕಿ ಮೂಟಿ ಥರ ಬಿದ್ದಾಗಲೇ ಅಂದ್ಕೊಂಡೆ ಇನ್ನೊಂದು ತಿಂಗಳು ನಿನಗೆ ಕುಂಟೆ ಬಿಲ್ಲೇನೆ ಅಂತ. ಸಿಕ್ಕಿದ್ದ ಚಾನ್ಸ್ ಅಂತ ಆಡ್ಕೋತಿದ್ದೀರಾ? ನನ್ನ ಸೊಂಟ ಸರಿ ಹೋಗ್ಲಿ, ಆಮೇಲೆ ನಿಮ್ ಸೊಂಟ ಮುರ್ದಾಕ್ಬಿಡ್ತೀನಿ. ಅಯ್ಯೋ ಪಾ, ನೀನು ಅಂತೋಳೆ ಮಾಡೋಳೆ ಬಾ. ನಿಧಾನ. ಗುಡ್ ಮಾರ್ನಿಂಗ್. ಈ ಮಾಯ ಎಲ್ಲಿ ಹೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಮತ್ತೆ ಏನು ಹುಡುಕ್ತಾ ಇದ್ದೀರಾ? ಏನಾದರೂ ಬೇಕಿತ್ತಾ? ದಮಯಂತಿ, ನೀನು ಹುಡುಕ್ತಾ ಇರೋರ್ನ ನಾನೇ ಮುಂಬೈಗೆ ಕಳಿಸಿದ್ದೀನಿ. ಸೊ ನೀ ಕುತ್ತಿಗೆನ ಎಷ್ಟು ಉದ್ದ ಮಾಡ್ಕೊಂಡು ಹುಡುಕಿದ್ರೂ ಪ್ರಯೋಜನ ಇಲ್ಲ. ಬಾ, ಮಾಯಾ ಮನೇಲಿ ಇಲ್ಲದೆ ಇರೋದು ಒಳ್ಳೇದಾಯ್ತು. ಶರತ್, ದುರ್ಗಾ ಈ ಮನೆಗೆ ಬಂದಾಗ್ಲಿಂದ ಹಿತ ಎಷ್ಟು ಆಕ್ಟಿವ್ ಆಗಿದ್ದಾಳೆ ನೀನು ಅಬ್ಸರ್ವ್ ಮಾಡಿದ್ಯಾ? ರೀ, ಇದೇ ವಿಚಾರನೆ ನಾನು ನಿಮ್ಗಾಗಲೇ ಹೇಳಬೇಕು ಅಂತ ಅನ್ಕೊಂಡಿದ್ದು. ನಮ್ಮ ಹಿತ ಈಗ ಎಷ್ಟು ಬದಲಾಗಿದ್ದಾಳೆ ಅಂದರೆ ಅವಳನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಹೊರಗಡೆ ಸೈಕಲ್ ಹತ್ರ ಹೋಗ್ಬೇಕಾ? ಬಾ ಹೋಗೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ದೇವಿ, ನಿನ್ನ ಹತ್ರ ನಾನು ಯಾವತ್ತೂ ಏನನ್ನೂ ಬೇಡದೋನಲ್ಲ, ಮುಂದೆನೂ ಬಿಡೋದಿಲ್ಲ. ಈ ಆಸ್ತಿ, ಅಂತಸ್ತು, ಹಣ ಯಾವುದ್ರ ಬಗ್ಗೆ ಆಸೆನೂ ಇಲ್ಲ, ವ್ಯಾಮೋಹನೂ ಇಲ್ಲ. ನಿನ್ನ ಹತ್ರ ನಾನು ಸದಾ ಬೇಡೋದು ಒಂದನ್ನೇ ಕಣ, ನನ್ನ ದುರ್ಗನ್ನ ಕಾಪಾಡು. ಕಾಣದ ಊರಿಗೆ ಗೊತ್ತಿಲ್ಲದೆ ಇರೋ ಜನಗಳ ಮಧ್ಯದಲ್ಲಿ ದೊಡ್ಡ ಹೋರಾಟನ ನಡೆಸ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ನಿನ್ನ ಬಗ್ಗೆ ಅವಳಿಗೆ ನಂಬಿಕೆ ಇಲ್ಲಮ್ಮ. ಹಾಗಂತ ಅವಳ ಬಗ್ಗೆ ಮುನಿಸ್ಕೊಂಡು ಅವಳನ್ನು ಕೈ ಬಿಟ್ಬಿಡ್ಬೇಡ ತಾಯಿ. ಆ ದಾನಪ್ಪ ಬೇರೆ ಬೆಂಗಳೂರಿಗೆ ಬರಲೇಬೇಕು ಅಂತ ಬೇತಾಳಂತರ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಅಲ್ಲ, ನಾನು ಇವ್ರಿಗೆ ಏನು ಸುಳ್ಳು ಹೇಳಿ ಹೋಗ್ಲಿ? ಸುಳ್ಳ? ಯಾರಿಗೆ ಸುಳ್ಳು ಹೇಳಬೇಕು ಅಂತಿದೀಯಾ? ನಿಜ ಹೇಳು, ಯಾರಿಗೆ ಸುಳ್ಳು ಹೇಳಬೇಕು ಅಂತಿದ್ದೆ? ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಲಾಲ ಅಕ್ಕ ಹೇಳ್ಕೊಟ್ಟಿದ್ಲಲ್ಲ ಹೆಂಗ್ ಸುತ್ತಬೇಕು ಹೆಂಗ್ ಬಿಡ್ಬೇಕು ಅಂದ್ರೆ. ಅಕ್ಕ ಇದ್ದಿದ್ರೆ ಎಷ್ಟು ಚೆನ್ನಾಗಿ ತಿರ್ಗಿಸಿದ್ಲು. ನಮ್ಮ ಹಿತ ಮಾತಾಡದೆ ಹೋದ್ರು ಅವಳೇನು ಹೇಳ್ತಿದ್ದಾಳೆ ಅಂತ ದುರ್ಗಾ ಅರ್ಥ ಮಾಡ್ಕೋತಾಳೆ. ನೋಡಿದ್ರಾ, ನನ್ನ ಆಯ್ಕೆ ತಪ್ಪಾಗ್ಲಿಲ್ಲ. ಹೌದು ಅದಕ್ಕೆ ಅದೇನಪ್ಪ
ಅವಳು ಎಲ್ಲ ಮಾಡ್ತಾಳೆ ಅಂತ ನೀವು ಮಾತ್ರ ಮೆಚ್ಚಬೇಕು. ಈಗ ನೋಡಿ, ಹಿತ್ತನ ತಿಂಡಿನೂ ತಿನ್ನಿಸ್ದೆ ಬಿಸಿಲಲ್ಲಿ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲ, ಆ ಮಗುಗೆ ಸ್ವಲ್ಪ ಶಕ್ತಿ ಬೇಡವಾ? ತಲೆ ಸುತ್ತ ಬಂದು ಬೀಳ್ತಾಳೆ ಅಷ್ಟೇ ಅವಳು. ದಮಯಂತಿ, ಕೆಲವರು ತಾವು ಎದ್ಮೇಲೆ ಸೂರ್ಯ ಹುಟ್ಟೋದು ಅಂತ ತಿಳ್ಕೊಂಡಿರ್ತಾರೆ. ಆದರೆ ವಾಸ್ತವ ಏನಂದರೆ, ಯಾರು ಹೇಳಲಿ ಬಿಡಲಿ, ಸೂರ್ಯ ತನ್ನ ಪಾಡಕ್ಕೆ ತಾನು ಹುಟ್ಟಿ ತನ್ನ ಕೆಲಸನ ಶುರು ಮಾಡಿರ್ತಾನೆ. ಈಗ ನೋಡು, ನೀನು ಎದ್ದೇಳೋಕ್ಕೂ ಮೊದಲು ಈ ಮನೆಯಲ್ಲಿ ಬೇಕಾದಷ್ಟು ವಿಚಾರಗಳು ನಡೆದಿರುತ್ತೆ. ನೀನು ಎದ್ದು ಬಂದಿಲ್ಲ ಅಂದ ಮಾತ್ರಕ್ಕೆ ಏನೂ ನಡೆದೇ ಇಲ್ಲ ಅಂತಲ್ಲ. ದುರ್ಗಾ ಮಗುಗಾಗಲೇ ತಿಂಡಿ ತಿನ್ನಿಸಿ ಹಾಲು ಕುಡಿಸಿದ್ದು ಹಾಗೆ. ಪರವಾಗಿಲ್ಲ ಮಾಳವಿಕ, ನೀನು ಹೇಳಿದ ಸರಿಯಾಗೇ ಇದೆ. ಆಗ ನೀನು ನಮ್ಮ ಹಿತ ವಿಷಯ ಗೊತ್ತಾದರೆ ನೀವು ಸರ್ಪ್ರೈಸ್ ಆಗ್ತೀರಾ ಅಂತ ಹೇಳಿದ್ದನ್ನು ಕೇಳಿ ಏನಪ್ಪ ಇರ್ಬೋದು ಅಂತ ಆಶ್ಚರ್ಯ ಆಗಿತ್ತು. ಈಗ ನೀನು ಹೇಳಿದ್ದು ಕೇಳಿದ ಮೇಲೆ ನಿನ್ನ ಆಯ್ಕೆ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ದುರ್ಗನ ಹೀಗೆ ಬಿಟ್ರೆ ಮಾಯಾ ವಾಪಸ್ ಬರೋಷ್ಟರಲ್ಲಿ ಮನೇಲಿ ಪರ್ಮನೆಂಟ್ ಆಗಿ ಟೆಂಟ್ ಹಾಕ್ಬಿಡ್ತಾಳೆ. ಹಾಗಾಗೋದಕ್ಕೆ ನಾನು ಬಿಡಬಾರ್ದು. ಶರತ್, ಏನು ಯೋಚನೆ ಮಾಡ್ತಿದ್ಯಪ್ಪ? ಅಮ್ಮ, ನಮ್ಮ ಹಿತ ಹೀಗೆ ಆ್ಯಕ್ಟಿವ್ ಆಗಿರೋದು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ? ಒಂದು ನಿಮಿಷ ಬಂದೆ. ಹ್ಞೂ, ಸುಳ್ಳ? ಹಾಗೇನಿಲ್ಲ ರೀ. ಅದು ಹಾಡು ಅಲ್ಲಲ್ಲ, ಶ್ಲೋಕ ಹೇಳ್ತಿದ್ದೆ. ಲೋಕನ್, ನೀನು ಹೀಗೆ ಗರ ಬಡ್ದೋಳ್ ಥರ ನಿಂತಿರೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಿನ್ನ ಬಾಯಲ್ಲಿ ಶ್ಲೋಕ ಬರೋದು, ಭೂತದ ಬಾಯಲ್ಲಿ ಭಗವದ್ಗೀತೆ ಬರೋದು ಎರಡೂ ಒಂದೇ. ಏನು ಸುಳ್ಳು ಹೇಳು? ಅಯ್ಯೋ ಇಲ್ಲ ರೀ, ನಾನೆಲ್ಲಿ ಸುಳ್ಳು ಅಂದೆ? ಓಹ್, ಎಲ್ಲೋ ಎಳ್ಳು ಅಂತ ಹೇಳಿರ್ಬೇಕು. ಅಡುಗೆ ಮಾಡ್ತಿದ್ನಲ್ವಾ? ನೀನು ಹೇಳಿದೆ ನಾನು ನಂಬಬೇಕು. ಸರಿ ಸರಿ, ಬೇಗ ತಿಂಡಿ ಕೊಡು. ಕೊಟ್ಬಿಡ್ತೀನಿ ರೀ. ಹೇಗೂ ಗಣಪಂಗೆ ಶಾಲೆಗೆ ತಡ ಆಗುತ್ತಲ್ಲ, ನಿಮ್ಮಿಬ್ರಿಗೂ ಒಟ್ಟಿಗೆ ತಿಂಡಿ ಕೊಟ್ಬಿಡ್ತೀನಿ. ಈ ಗಣಪ ಶಾಲೆಗೆ ತಯಾರಾಗೋದು ಬಿಟ್ಟು ಎಲ್ಲೋದ್ನೋ ಏನೋ, ಒಂದು ಕೆಲಸ ಮಾಡಲ್ಲ, ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಲೋ ಗಣಪ, ಎಲ್ಲೋ ಇದೆಯಾ? ಬಾರೋ ಗಣಪ. ಗಣಪ, ಗಣಪ ಎಲ್ಲೋದ ಇವನು? ಗಣಪ, ರೇ, ಗಣಪ ಎಲ್ಲೂ ಕಾಣಿಸ್ತಿಲ್ಲ. ಸುತ್ತಲೂ ಎಲ್ಲೂ ಇಲ್ಲ. ಎಲ್ಲೂ ಹೋದ್ನೋ ಏನೋ. ನನಗೆ ತುಂಬ ಭಯ ಆಗ್ತಿದೆ ಕಣ್ರಿ. ಭಯ ಪಡುವಂಥದ್ದೇನಿದೆ? ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾನೆ ನೋಡು. ಅಯ್ಯೋ, ಎಲ್ಲೂ ಕಾಣಿಸ್ತಿಲ್ಲ ರೀ. ಆಯ್ತು ಬಾ, ನಾನು ಬರ್ತೀನಿ. ಪುಟ್ ಮೇಡಮ್ ನೋಡು, ಹೆದರ್ಕೋಬಾರ್ದು. ನಾನು ಸೈಕಲ್ ಓಡ್ಸೋದು ಕಲಿಯುವಾಗ 3 ಸಲ ಬಿದ್ದಿದ್ದೆ ಗೊತ್ತಾ? ಆದ್ರೆ ನೀನ್ 1 ಸಲನೂ ಬೀಳ್ದೆ ಹಾಗೆ ಕಲಿಬೇಕು. ಪುಟ್ ಮೇಡಮ್, ನಾನು ಊರಲ್ಲಿರುವಾಗ ನನ್ನ ಸೈಕಲ್ ಇತ್ತಲ್ಲ, ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ? ಏಕೆ ನೆನ್ಪಾಗ್ಲಿಲ್ವಾ? ಅದೇ ನಿಮ್ಮಪ್ಪ ಕದಿಯಕ್ಕೆ ಹೋದ್ರು ನೋಡು, ಅದೇ ಸೈಕಲ್ಲು. ಬಿಟ್ಟರೆ ನನ್ನ ಮರ್ಯಾದಿನ ಫ್ರೀಯಾಗಿ ಹರಾಜಾಗ್ತಾಳೆ. ಈ ದುರ್ಗಂಗೆ ಹಿತ ಮತ್ತೆ ಶರತ್ನ ಒಂದ್ ಮಾಡು ಅಂದ್ರೆ
ಶರತ್ ಬಗ್ಗೆನೇ ಚಾಡಿ ಹೇಳ್ತಿದ್ದಾಳಲ್ಲ. ಏನ್ ಹೇಳ್ತಿದ್ಯಾ? ಸೈಕಲ್ ಹಿಂಗ್ ತಿರುಗಿಸ್ಬೇಕಾ? ಓ ನಿನ್ನೂ ಕೂರಿಸ್ಕೊಂಡು ಓಡಿಸ್ಬೇಕಾ? ಅಯ್ಯೋ ಮೊದಲೇ ಎಡವಟ್ರಾಣಿ, ಇವಳೆ ಒಳ್ಳೆ ಎಲ್ಬೋಟ್ ಥರ ಸೈಕಲ್ ಓಡಿಸ್ತಾ ಇದ್ದಾಳೆ. ಇನ್ನೇನಾದರೂ ಹಿತಾನ್ ಕೂರಿಸಿದ್ರೆ ಅಷ್ಟೇ ಕತೆ. ಅಯ್ಯೋ ದುರ್ಗಾ, ಹಿತ ತಾನ್ ಸೈಕಲ್ ಓಡಿಸ್ತೀನಿ ಅಂತ ಹೇಳಿದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸರಿ ಬಾ. ಹಿತ ಪುಟ, ನಿನಗೂ ಸೈಕಲ್ ಓಡಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಸರಿ, ನಾನು ಕೂರಿಸ್ತೀನಿ. ಓ ನೀನು ಹಾಗೆ ಹೇಳಿದ್ದ, ನಂಗೆ ಗೊತ್ತೇ ಆಗಲಿಲ್ಲ. ಪುಟ್ ಮೇಡಮ್, ನೀನು ಹ್ಯಾಂಡಲ್ನ ಗಟ್ಟಿಗೆ ಹಿಡ್ಕೋಬೇಕು. ಹುಷಾರು ಹಿತ ಪುಟ, ಅವಳಿಗೆ ಓಡ್ಸಕ್ಕೆ ಬರುತ್ತೆ, ಆದರೆ ಚಿಕ್ಕ ಸೈಕಲ್ ಅಷ್ಟೇ ಅಲ್ವಾ ಹಿತ? ಹಿತ ಎಷ್ಟು ಖುಷಿಯಾಗಿದ್ದಾಳೆ. ಶರತ್ ಕೂಡ ಹಿತ ಮತ್ತೆ ಮೊದಲಿನ ಥರ ಆಗ್ತಾಳೆ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದಾರೆ. ಆದರೆ ಹಾಗಾಗಬೇಕು ಅಂದರೆ ಹಿತ ಶರತ್ ಜೊತೆ ಮಾತಾಡೋ ಹಾಗಾಗಬೇಕು. ಹೇಗೂ ಮಾಯಾ ಸ್ವಲ್ಪ ದಿನ ಇರಲ್ಲ ಅಂತ ಅತ್ತೆ ಹೇಳ್ತಾ ಇದ್ರು. ಅಪ್ಪ ಮಗಳು ಒಂದಾಗೋ ಥರ ಮಾಡೋಕ್ಕೆ ಇದು ಒಳ್ಳೆ ಚಾನ್ಸ್. ನಾನು ದುರ್ಗಾ ಹೆಲ್ಪ್ ತಗೋತೀನಿ. ಗಣಪ ಗಣಪ ಗಣಪನ್ನೇನಾರು ನೋಡಿದೀನಮ್ಮ. ಅಮ್ಮ, ನಮ್ಮ ಗಣಪನ ಎಲ್ಲಾರು ನೋಡಿದ್ರಮ್ಮ? ಅಯ್ಯೋ ಗಣಪ ಗಣಪ. ಸ್ವಾಮಿ, ನಮ್ಮ ಗಣಪನ್ನೇನಾರು ನೋಡಿದ್ರಾ? ಗಣಪ ಎಲ್ಲೋದ ಇವನು? ಸರೋಜಕ್ಕ, ನಮ್ಮ ಗಣಪನ ನೋಡಿದ್ರಾ? ಇಲ್ಲ. ಅಯ್ಯೋ, ಎಲ್ಲೋದ ಇವನು? ಸ್ಕೂಲ್ ಹತ್ರ ಏನಾರು ಹೋಗಿದಾನ? ಫೋನ್ ಮಾಡಿ ಕೇಳ್ತೀನಿ. ಮಾಡಿ ಮಾಡಿ. ನಮಸ್ಕಾರ ಮೇಷ್ಟ್ರೆ, ನಾನು ಅರ್ಚಕ ಮಾತಾಡ್ತಿರೋದು. ನಮ್ಮ ಗಣಪ ಏನಾದರೂ ನಿಮ್ಮ ಸ್ಕೂಲ್ ಹತ್ರಕ್ಕೆ ಬಂದಿದ್ದಾನಾ? ಇಲ್ವಾ? ಯೋ ಭಗವಂತ. ಆಯ್ತು, ನಾ ಮತ್ತೆ ಫೋನ್ ಮಾಡ್ತೇನೆ. ಅಯ್ಯೋ ದೇವ್ರೆ, ಅಯ್ಯೋ ಗಣಪ ಎಲ್ಲೋದ್ಯೋ ಕಂದ? 15 ವರ್ಷ ಆದ್ಮೇಲೆ ಹುಡ್ತವನು ಕಣೋ ನೀನು. ನಿನ್ಗೋಸ್ಕರ ಹರಕೆ ಕಟ್ತಿರೋ ದೇವ್ರಿಲ್ಲ, ಕೈ ಮುಗಿದಿರೋ ದೇವಸ್ಥಾನ ಇಲ್ಲ ಕಣೋಲೋ ಗಣಪ. ಬಂದ್ಬಿಡೋ ಮತ್ತೆ. ಎದ್ದೇಳು ನೋಡು, ಎಲ್ಲೋ ಹೋಗಿರ, ಇಲ್ಲೇ ಎಲ್ಲೋ ಇರ್ತಾನೆ. ಹುಡುಕಿದ್ರಾಯ್ತು ಬಾ. ಇದೆಲ್ಲ ನಂಗೆ ಗೊತ್ತಿಲ್ಲ. ಅವ್ನು ವಾಪಸ್ ಬರ್ತಾ ಇದ್ರೆ ನಾನ್ ಜೀವಂತವಾಗಿರಲ್ಲ ಅಷ್ಟೇ. ಗಣಪ ಎಲ್ಲೋ ಹೋದ ಗಣಪ, ಎಲ್ಲೋದ್ಯೋ ಗಣಪ? ಸುಧೀರ, ನಮ್ಮ ಗಣಪನೆಲ್ಲಾರು ನೋಡಿದ್ಯಪ್ಪ? ಹ್ಞೂ ಅರ್ಚಕ್ರ, ಇವಾಗ ತಾನೇ ನೋಡಿದೆ. ಹೌದಾ? ಎಲ್ಲಿದ್ದಾನೆ? ನಿಮ್ಮ ಮನೆ ಹತ್ರನೇ ಇದ್ದ. ಇಲ್ಲಪ್ಪ, ನಮ್ಮ ಮನೇಲಿ ಇಲ್ಲ ಅವನು, ಅದಕ್ಕೆ ಹುಡುಕೊಂಡು ಓಡಾಡ್ತಿರೋದು ನಾವು. ಇಲ್ಲ ಅರ್ಚಕ್ರೆ, ನಾನು ಇವಾಗ ನೋಡಿದೆ, ನಿಮ್ಮ ಮನೆ ಹತ್ರನೇ ಇದ್ದ. ಕರ ಆಯ್ತಪ್ಪ, ಮನೆ ಹತ್ರ ಇದ್ದಾನಂತೆ. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿ ಪುರಿಯು ಮೇಲೊಂದಿಷ್ಟು, ಗೋಳಿ ಬಳಪ ಮತ್ತೊಂದಿಷ್ಟು, ಬಂದ ಸಂತಮ್ಮಣ್ಣ. ಹೇಳು ಹೇಳು ಹೇಳು. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿ ಪೂರಿಯು ಮೇಲೊಂದಿಷ್ಟು, ಗೋಳಿ ಬಳಪ. ಏಯ್, ಗೋಳಿ ಬಳಪ ಅಲ್ಲ ಕಣ, ಗೋಲಿ ಬಳಪ. ಗೋಲಿ ಬಳಪ ಮತ್ತೊಂದಿಷ್ಟು, ಬಂದು ಸಂತಮ್ಮಣ್ಣ. ಪುಟ್ ಮೇಡಮ್, ಖುಷಿ ಆಗ್ತಿದ್ಯಾ? ಹಿತ ಪುಟ, ಒನ್ ಮೋರ್ ರೌಂಡ್. ಬಾಸು, ಸೈಕಲ್ನ ಕದ್ದ ಸುಲಭ ಅಲ್ಲ, ತಳ್ಳೋದು ಸ್ವಲ್ಪ ಜೋರಾಗಿ ತಳ್ಳಿ. ಇನ್ನೊಂದ್ಸತಿ ಕಳ್ಳಗಿಲ್ಲ ಅಂತಂದರೆ ಸರಿಯಲ್ಲ ನೋಡು. ನಾನು ಸರಿಯಾಗಿ ತಳ್ತಾ ಇದ್ದೀನಿ, ನೀನೇ ಸೈಕಲ್ ಹಿಡ್ಕೊಂಡು ಹಿಂದೆ ಇಳಿತಿದ್ಯಾ ಅನ್ಸುತ್ತೆ, ಅದಕ್ಕೆ ಗಾಡಿ ಮುಂದೆನೇ ಹೋಗ್ತಾ ಇಲ್ಲ.
ಮೊದಲು ಸೈಕಲಿಂದ ಕೈ ತೆಗಿ. ಮೊದಲು ಜಗಳ ಗಂಟಿ. ಏನಂದ್ರಿ ನೀವು? ಏನಿಲ್ಲ. ಎಷ್ಟು ಬೈಕೊಂಡು ತಂದ್ರು ಈ ಸೈಕಲ್ನ, ಅದಕ್ಕೆ ಮುಂದೆನೆ ಹೋಗ್ತಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಗ್ಯಾಪ್ ಸಿಕ್ಕಿದ್ರೆ ಸಾಕು, ಜಗಳಾಡಕ್ಕೆ ಕಾಯ್ತಾ ಇರ್ತೀಯ ಅಂತ ಅನ್ಸುತ್ತೆ. ನಿಮಗೇನು ಕನ್ಕಾಣಲ್ವಾ? ಈಗ ಸರಿ ಹೋಯ್ತು. ಏಯ್, ನಾನು ತಲೆ ಹೊಡಿಬೇಕು ಅಂತ ಅನ್ಕೊಂಡಿದ್ಯಾ? ಡೌಟ್ ಇತ್ತು ನನಗೆ, ಆ ಬ್ರಹ್ಮ ನಿನ್ನ ತಲೆ ಒಳಗೆ ಬ್ರೈನ್ ಇಡೋ ಬದಲು ಕಲ್ಲಿಟ್ಟಿದ್ದಾನೆ ಅಂತ. ಇವಾಗ ಕನ್ಫರ್ಮ್ ಆಯಿತು. ಸೀತಾಲಕ್ಷ್ಮಿ ಹೇಳಿದ್ದಾರೆ. ಸೀತಾಲಕ್ಷ್ಮಿಯ? ಯಾರಿದು ಹೊಸ ಎಂಟ್ರಿ? ನಮ್ಮ ಅಜ್ಜಿ ಸೀತಾಲಕ್ಷ್ಮಿ. ನಮ್ಮ ಅಜ್ಜಿ ಹೇಳಿದ್ದಾರೆ, ನಮ್ಗೆ ಒಂದ್ಸಲ ತಲೆಗೆ ಹೊಡ್ಕೊಂಡಾಗ 2ನೇ ಸಲ ಹೊಡ್ಕೊಂಡಿಲ್ಲ ಅಂದ್ರೆ ಕೊಂಬರುತ್ತಂತೆ. ಇದೊಂದು ಬಾಕಿ ಇತ್ತು. ಇನ್ನು ಕೊಂಬೊಂದು ಬಂದ್ಬಿಟ್ರೆ ಇವಳಿಗೂ ರಾಕ್ಷಸಿಗೂ ವ್ಯತ್ಯಾಸನೇ ಇರಲ್ಲ, ಇಬ್ರು ಸೇಮ್ ಟ್ವಿನ್ಸ್. ಏನಂದ್ರೆ ಏನೋ ರಾಕ್ಷಸಿ ಅಂತೆಲ್ಲ ಅಂದಂಗಿತ್ತು. ಹೇ, ಇಲ್ಲ ಇಲ್ಲ. ಜಗಳ ಆಡೋ ಕಾಂಪಿಟೇಷನ್ ಇಟ್ರೆ ಇವರಿಬ್ರಲ್ಲಿ ಯಾರು ಸೋಲಲ್ಲ. ಹೊಸ ಸೈಕಲ್ ಅಲ್ವಾ, ಚೈನ್ ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಮೋಸ್ಟ್ಲಿ ಆಯಿಲ್ ಹಾಕೋದು ಮರ್ತೋಗಿರ್ಬೇಕು. ಆಯಿಲ್ ಹಾಕಿದ್ರೆ ಗಾಡಿ ಮೂವ್ ಆಗುತ್ತೆ. ಇರ್ಬೋದು. ಕೆಲವು ಸಲ ತಲೆ ಸರಿಯಾಗಿ ಕೆಲಸ ಮಾಡಲ್ಲ ನೋಡಿ, ಅವಾಗ ಅದಕ್ಕೆ ಅನ್ಸುತ್ತೆ ತಲೆಗೆ ಎಣ್ಣೆ ಹಾಕೋದು. ಓ, ಸೀತಾಲಕ್ಷ್ಮಿ ಹೇಳಿದ್ರಾ? ಹೌದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವ್ರು ಇನ್ನೊಂದು ಹೇಳಿರ್ಬೇಕಲ್ಲ. ಏನು? ಕೆಲಸ ಮಾಡುವಾಗ ಬಾಯಿ ಮುಚ್ಕೊಂಡು ಕೆಲಸ ಮಾಡಿದ್ರೆ ಮಾಡೋ ಕೆಲಸ ಕರೆಕ್ಟಾಗಿ ಆಗುತ್ತೆ ಅಂತ. ಇವಾಗ ಸೈಕಲ್ ರಿಪೇರಿ ಮಾಡಬೇಕು. ನಮ್ಮ ಅಜ್ಜಿ ಹಾಗೆ ಹೇಳ್ದಂಗೆ ಇರ್ಲಿಲ್ವಲ್ಲ. ತರುಣ್, ಸೈಕಲ್ ಚೈನಿಗೆ ಹಾಕೋ ಆಯಿಲ್ ಅಲ್ಲಿದೆ, ಸ್ವಲ್ಪ ತಗೊಂಡ್ಬರ್ತೀಯಾ? ಶೋರ್. ಬಾಸು, ನಾನೇನಾದ್ರೂ ಸಹಾಯ? ಅಮ್ಮ ತಾಯಿ, ನೀನು ನನ್ನಿಂದ ಸ್ವಲ್ಪ ದೂರ ನಿಂತ್ಕೊ. ನೀನು ದೂರ ನಿಂತ್ಕೊಂಡ್ರೆ ನೀನು ನನಗೆ ಮಾಡೋ ದೊಡ್ಡ ಸಹಾಯ ಅದೇ. ಒಳ್ಳೆ ಕಂಬಳಿ ಹುಳ ನೋಡ್ದಂಗೆ ನೋಡ್ತಾರಲ್ಲ. ಈ ಆಯಿಲ್ ಬಾಟ್ಲಿ ಕ್ಯಾಪೇ ಇಲ್ವಲ್ಲ? ನಿಧಾನ, ಸಣ್ಣ ಹುಡುಗ, ನೀವು ಹಂಗೆ ಎಳೆದು ಬಿಟ್ರೆ ಕೈಯೋ ಕಾರೋ ಕಿತ್ಕೊಂಬಂದ್ಬಿಟ್ಟಾಟು. ಬಾಯಲ್ಲಿ ಬರೋದೆಲ್ಲ ಬರೀ ಇಂಥ ಮಾತುಗಳೇ. ಈ ತಿಂಗಳು ಬಡ್ಡಿ ಕೊಟ್ಟಿದ್ದಾಗಿದೆ ಅಲ್ವಾ, ಅಸಲನ್ನು ಬೇಗ ತೀರಿಸ್ತೀವಿ ಅಂತ ಹೇಳಿದೀವಿ ತಾನೆ. ಮತ್ತೆ ಯಾತಕ್ಕೆ ಬಂದಿದೀಯ ಮನೆ ಹತ್ರಕ್ಕೆ? ಏನು ಬೇಕು ನಿಂಗೆ? ದುರ್ಗಾ, ದುರ್ಗಾ ಬೇಕು. ಎಷ್ಟು ಸಲ ಹೇಳಬೇಕು ನಿಂಗೆ? ದುರ್ಗಾ ಇಲ್ಲಿಗೆ ಮತ್ತೆ ವಾಪಸ್ ಬರೋದಿಲ್ಲ. ನಿಮ್ಗೆಲ್ಲ ಅಕ್ಕ ತಂಗಿರಿಲ್ವಾ? ಇಷ್ಟೆಲ್ಲ ಆದ್ಮೇಲೂ ಯಾತಕ್ಕೆ ಅವಳು ಹಿಂದೆ ಬಿದ್ದಿದ್ದೀರಾ? ಅರ್ಚಕ್ರೇ, ನೀವು ಹೀಗೆಲ್ಲ ಎಮೋಷ್ನಲ್ ಆಗಿ ಸೆಂಟಿಮೆಂಟಲ್ ಆಗಿ ಮಾತಾಡಬೇಡಿ. ನೋಡಿ, ನಮ್ಮ ಗುರುಗಳಿಗೆ ನಿಮ್ಮ ದುರ್ಗಾ ಮಾಡಿರೋ ಅವಮಾನಕ್ಕೆ ಸರಿಯಾದ ಶಾಸ್ತಿ ಆಗಲೇಬೇಕು. ನಮ್ಮ ಗುರುಗಳ ಮುಂದೆ ಅಕ್ಕ ತಂಗಿ ಯಾರೂ ಲೆಕ್ಕಕ್ಕಿಲ್ಲ. ನಮಗೆ ಜೀವನ ನಿಮ್ದೆಲ್ಲ. ಅರ್ಚಕ್ರೆ, ನೀವು ಏನಾದರೂ ಅನ್ನಿ, ನಾವಂತೂ ಡಿಸೈಡ್ ಮಾಡಾಗಿ ಹೋಗಿದೆ. ಇವತ್ತೇನೋ ನಿಮ್ಮ ಮಗನ ಅದೃಷ್ಟ ಚೆನ್ನಾಗಿತ್ತು, ಸಿಂಗಲ್ ಪೀಸಾಗಿ ವಾಪಸ್ ಬಂದ ಸಣ್ಣ ತಮ್ಮಣ್ಣ ಪದ್ಯ ಹಾಡ್ತಾ ಕೂತಿದ್ದ. ಅವನ ಅದೃಷ್ಟ ಪ್ರತಿದಿನ ಹಿಂಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ವಲ್ಲ. ದಾರಿಲ್ ಬೇರೆ
ತುಂಬ ದೊಡ್ಡ ದೊಡ್ಡ ಲಾರಿಗಳು ಓಡಾಡ್ತಿರ್ತವೆ. ಯಾವಾಗ ಯಾವ ಲಾರಿ ಟೈರ್ ಕೆಳಗಡೆ ಸಿಗಾಕೊಂಡು ಪಚಕ್ ಅಂತ ನಿಂಬೆಹಣ್ಣು ಆಗೋಗ್ತಾನೋ.